ವಿ ಬಿಗಿನ್ ಟುಮಾರೋ. ಬಿಲ್ಲಾ ರಂಗ ಭಾಷಾ ಸಿನಿಮಾಯಿಂದ ಫಸ್ಟ್ ಬ್ಲಡ್ ಅಪ್ಡೇಟ್ ಬರ್ತಾ ಇದೆ ಅಂತ ಅನೂಪ್ ಭಂಡಾರಿ ಅವರು ಸ್ವತಃ ಅವರ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. BRB ಅಪ್ಡೇಟ್ಸ್ ಬರ್ತಿದ್ದಂಗೆ ಕಿಚ್ಚ ಸುದೀಪ್ ರವರು 16th ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಿದ್ದಂತೆ ಅಭಿಮಾನಿಗಳು ಕೂಡ ರೆಡಿ ಆಗಿದ್ರು. ಅದರಂತೆ ನಾಳೆ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಬೆಳಗ್ಗೆ 9:05 ಅಪ್ಡೇಟು ಬರ್ತಾ ಇದೆ. ಆಕ್ಚುಲಿ 9 ಗಂಟೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೂ ಕೂಡ 5 ನಿಮಿಷ ಲೇಟ್ ಆಗೋದು ತುಂಬಾನೇ ಕಾಮನ್. ಇದು ನಮ್ಮ ಕಿಚ್ಚ ಸುದೀಪ್ ರವರ ಮೂವಿಗಳಿಗೆ ಇನ್ನೂ ಕಾಮನ್. ನಾಳೆ ಬೆಳಗ್ಗೆ ಕಿಚ್ಚ ಸುದೀಪ್ ರವರ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗ್ತಾ ಇದೆ. ಅದು ಬರೀ ಒಂದೇ ಲುಕ್ ಆಗಿರತ್ತಾ ಅಥವಾ 3 ಪಾತ್ರಗಳಾಗಿರತ್ತಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ಒಂದು ಪ್ರಪಂಚ ಇರುತ್ತೆ ಅನ್ನೋ ಸಣ್ಣ ಝಲಕ್ಕನ್ನ ಇಲ್ಲಿ ಅನೂಪ್ ಭಂಡಾರಿ ಅವರು ಕೂಡ ಬಿಟ್ಟು ಕೊಟ್ಟಿದ್ದಾರೆ. ಯಾವಾಗೋ ಬರ್ಬೇಕಿರೋ ಅಪ್ಡೇಟು, ಯಾವಾಗೋ ಬರ್ಬೇಕಿರೋ ಸಿನಿಮಾ ಇನ್ಯಾವಾಗೋ ಬರ್ತಾ ಇದೆ. ಅದನ್ನ ತುಂಬಾ ಕಾತುರದಿಂದ ಕಾಯ್ಕೊಂಡು ಆ ಒಂದು ಹಂಬಲವನ್ನ ಇಲ್ಲಿವರೆಗೂ ತಂದ್ಕೊಂಡು ಅನೂಪ್ ಭಂಡಾರಿ ಅವರು ಅದೇ ಜೋಶನ್ನ ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾಳೆ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅದರ ಸೆಟ್ಗಳನ್ನ ಕೂಡ ಹಾಕಿದ್ದಾರೆ. ಅದರ ಟ್ರಯಲ್ ಟೆಸ್ಟ್ಗಳನ್ನ ಕೂಡ ಮಾಡಿದ್ದಾರೆ. ಇಲ್ಲೇ ಕಿಚ್ಚ ಸುದೀಪ್ ರವರ ಫೇಸ್ ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಆ ಒಂದು ಫೇಸ್ ಅನ್ನ, ಈ ಒಂದು ಕಟ್ಔಟ್ ಅನ್ನ, ಈ ಒಂದು ಬಾಡಿಯನ್ನ ಕಂಪ್ಲೀಟ್ ವಿತ್ ಎಲಿಮೆಂಟ್ಸ್ ಅನ್ನ ನಾಳೆ ರಿವೀಲ್ ಮಾಡ್ತಾ ಇದ್ದಾರೆ. ವಿ ಬಿಗಿನ್ಸ್ ಟುಮಾರೋ ಅನ್ನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಇಮೇಜ್ ಅನ್ನ ನಾಳೆ ರಿವೀಲ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಬಿಲ್ಲಾ ರಂಗ ಭಾಷಾ ಕನ್ನಡ ಸಿನಿಮಾದ ಬಹುದೊಡ್ಡ ಬಜೆಟ್ನ ಸಿನಿಮಾ. ಬಹುದೊಡ್ಡ ಬಜೆಟ್ನ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಚಲನಚಿತ್ರದಲ್ಲೇ ಎಂದೆಂದೂ ಮಾಡದ ಬಹು ವೆಚ್ಚದ ಸಿನಿಮಾ. ಕಿಚ್ಚ ಸುದೀಪ್ ರವರ ಕೆರಿಯರ್ ಅಲ್ಲಿ 100 ಕೋಟಿ ಬಜೆಟ್ನ ಸಿನಿಮಾಗಳು ಆಲ್ರೆಡಿ ಆಗಿದ್ದಾವೆ. ವಿಕ್ರಾಂತ್ ರೋಣ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು. ಬಜೆಟ್ ಆಯಿತು. ಕಲೆಕ್ಷನ್ ಲೆಕ್ಕದಲ್ಲಿ ಕೂಡ ಕಿಚ್ಚ ಸುದೀಪ್ ರವರು 250 ಕೋಟಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ. ಅದು ಕೂಡ ಆಯಿತು. ಇವಾಗ ಕಿಚ್ಚ ಸುದೀಪ್ ರವರ ಕೆರಿಯರ್ಗಿಂತ ಹೆಚ್ಚಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಬಹುದೊಡ್ಡ ಬಜೆಟ್ ಅನ್ನ ಸಿನಿಮಾನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಬಂಡವಾಳನ ಹೂಡ್ತಾ ಇರ್ತಕ್ಕಂಥದ್ದು ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಕಂಪನಿ ಈ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಕೆಲಸನ ಮಾಡ್ತಾ ಇದ್ದಾರೆ. ನಿರಂಜನ್ ರೆಡ್ಡಿ ಅವರು ಬಂಡವಾಳವನ್ನು ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಬೆಳಗ್ಗೆ ಅಪ್ಡೇಟ್ ಬಂದ ತಕ್ಷಣ ನಾವೊಂದು ವಿಡಿಯೋ ಮಾಡ್ತೇನೆ, ವಿತ್ ಅನಾಲಿಸಿಸ್ ಕೂಡ ಇರುತ್ತೆ. ಅಲ್ಲಿವರೆಗೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.